ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 90 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಎಂದಿನಂತೆ ಬೆಳಿಗ್ಗೆ 2ರಿಂದ 3 ಗ್ಲಾಸ್ ನೀರು ಕುಡಿತೇನೆ. ಅದಾದ ನಂತರ ವರ್ಕೌಟ್ ಆದ ನಂತರ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟನ್ನು ತಗೊಳ್ತಾ ಇದ್ದೇನೆ. ಬ್ರೇಕ್ಫಾಸ್ಟಲ್ಲಿ ಇಲ್ಲಿ ಹೆಸರು ಕಾಳಿದ್ದು ದೋಸೆ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಚಟ್ನಿ ಕೂಡ ರೆಡಿ ಮಾಡಿಕೊಳ್ತಾ ಇದ್ದೇನೆ. ದೋಸೆ ಬಂದು ಹೆಸರು ಕಾಳು ದೋಸೆ, ನೆನೆಸಿ ಮೊಳಕೆ ಬರಿಸಿದಂಥ ಹೆಸರು ಕಾಳು ದೋಸೆ. ಅದಕ್ಕೊಂದು ಒಂದು ಕಪ್ಪಷ್ಟು ಹೆಸರು ಕಾಳು, ಒಂದು ಕಾಲು ಕಪ್ಪಷ್ಟು ಅಕ್ಕಿ ಹುಡಿ, ಒಂದು ಶುಂಠಿ ಹಸಿಮೆಣಸು ಹಾಕ್ಕೊಂಡು ದೋಸೆ ಮಾಡ್ಕೊಂಡಿದ್ದೇನೆ. ತುಂಬಾ ಹೆಲ್ದಿ ಹಾಗೆ ಆರೋಗ್ಯಕರವಾದಂತಹ ದೋಸೆ. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತದೆ. ಹೈ ಪ್ರೋಟೀನ್ ದೋಸೆ ಅಂತ ಹೇಳ್ಬೋದು. ಇದಕ್ಕೆ ನಾನೇನು ಮಾಡಿದ್ದೇನೆ ಅಂದರೆ ಮೇಲಿಂದ ಪನ್ನೀರನ್ನು ತುರ್ಕೊಂಡು ಹಾಕ್ಕೊಂಡಿದ್ದೇನೆ. ಪನ್ನೀರ್ ಯಾಕೆಂದರೆ ಇನ್ನೂ ಕೂಡ ಪ್ರೋಟೀನ್ ರಿಚ್ ಆಗಿರುತ್ತದೆ. ನಾವು ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಎಷ್ಟು ಪ್ರೋಟೀನ್ ತಿಂತೇವೋ ಅಷ್ಟು ಒಳ್ಳೆಯದು. ಅಂದರೆ ನಮ್ಮ ಒಂದು ವೆಯ್ಟ್ ಎಷ್ಟಿದೆ ಈಗ ಅಂದರೆ 70 kg ನಾವು ಇದ್ದೇವೆ ಅಂತ ಹೇಳಿದರೆ ಒಂದು ದಿನಕ್ಕೆ ನಾವು ಒಂದು 70 ಗ್ರಾಮಷ್ಟು ಪ್ರೋಟೀನನ್ನು ತಿನ್ನಬೇಕು. ಆದ ಕಾರಣ ಆದಷ್ಟು ಹೈ ಪ್ರೋಟೀನ್ ರೆಸಿಪಿಗಳನ್ನೇ ನಾವು ಮಾಡಿ ತಿಂತು ಅಂತ ಹೇಳಿದರೆ ನಮಗೆ ತುಂಬ ಹಸಿವೆ, ಕ್ರೇವಿಂಗ್ಸ್ ಅದೆಲ್ಲ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಪ್ರೋಟೀನ್ ರಿಚ್ ರೆಸಿಪಿಗಳನ್ನು ಮಾಡಿ ತಿನ್ನಬೇಕು. ಅದು ನಮ್ಮ 3 ಹೊತ್ತು, ಬೆಳಿಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರ್ಬೋದು, ಮಧ್ಯಾಹ್ನ ಲಂಚ್ ಇರ್ಬೋದು, ಅಥವಾ ಮತ್ತು ನೈಟ್ ಡಿನ್ನರ್ ಇರ್ಬೋದು. ಅದೆಲ್ಲವೂ ಕೂಡ ನಮ್ಮ ಏನು ತಿಂತೇವೆ ಅದರಲ್ಲಿ ಪ್ರೋಟೀನ್ ಇದ್ದರೆ ತುಂಬಾ ಒಳ್ಳೆಯದು. ಬರೀ ಪ್ರೋಟೀನ್ ಮಾತ್ರ ತಿನ್ನೋದಲ್ಲ, ಪ್ರೋಟೀನ್ ಇರಬೇಕು, ಕಾರ್ಬೋಹೈಡ್ರೇಟ್ ಕೂಡ ಬೇಕು, ಅದು ಕೂಡ ಎನರ್ಜಿಯನ್ನು ಕೊಡುತ್ತದೆ. ಹಾಗೆ ಫೈಬರ್ ಇರಬೇಕು, ಫ್ಯಾಟ್ ಇರಬೇಕು. ಹಾಗಾಗಿ ತುಪ್ಪ 1ರಿಂದ 2 ಚಮಚದಷ್ಟು ತುಪ್ಪ ದಿನಕ್ಕೆ ತಿನ್ಬೋದು. ಇಲ್ಲಿ ದೋಸೆ, ಚಟ್ನಿ ಮತ್ತು 1 ಗ್ಲಾಸ್ ಟೀಯನ್ನು ತಗೊಂಡಿದ್ದೇನೆ. ಇದು ನಮ್ಮ ಬ್ರೇಕ್ಫಾಸ್ಟು. ಹಾಗೆ ಕ್ಯಾಲೋರಿ ಡೆಫಿಸಿಟ್ ಡಯಟನ್ನೇ ಮಾಡಬೇಕು ನಾವು. ನಮಗೆ ನಮ್ಮ ವೆಯ್ಟಿಗೆ ಎಷ್ಟು ಕ್ಯಾಲೋರೀಸ್ ಬೇಕು ಅಷ್ಟು ಆಹಾರವನ್ನು ಮಾತ್ರ ನಾವು ತಗೊಳ್ಬೇಕು. ಮಧ್ಯಾಹ್ನ ಲಂಚಿಗೆ ನಾನು ಬಿಸಿಬೇಳೆ ಭಾತನ್ನು ಮಾಡ್ಕೊಂಡಿದ್ದೇನೆ. ಸ್ವಲ್ಪ ತೊಗರಿ, ಆಮೇಲೆ ತರಕಾರಿ ಎಲ್ಲ ಹಾಕಿ, ತುಪ್ಪ, ಎಣ್ಣೆ ಎಲ್ಲವೂ ಕೂಡ ಮಾಡ್ರೇಷನಲ್ಲಿ, ತುಂಬ ಎಣ್ಣೆ ತುಪ್ಪ ಹಾಕೋದು, ಶೇಂಗಾ ಹಾಕಿ ಹುರಿದು ಹಾಕೋದು ಆ ಥರ ಮಾಡಲಿಲ್ಲ. ಸ್ವಲ್ಪ ಒಗ್ಗರಣೆಗೆ ಶೇಂಗಾವನ್ನು ಹಾಕ್ಕೊಂಡು ಮಾಡ್ಕೊಂಡಿದ್ದು ಯಮ್ಮಿ ಆದಂತಹ ಟೇಸ್ಟಿ ಆದಂತಹ ನಮ್ಮ ಏನು ಹೇಳೋದು ಬಿಸಿಬೇಳೆ ಭಾತು ರೆಡಿ ಆಯಿತು. ಇದನ್ನು ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳುವ. ಇದಾಗಿತ್ತು ನನ್ನ ಲಂಚ್. ಹಾಗಾಗಿ ಎಷ್ಟು ತಿಂತೇವೆ ಅದೇ ರೀತಿ ಅಷ್ಟೇ ಎಕ್ಸಸೈಸ್ ಕೂಡ ತುಂಬಾ ಮುಖ್ಯ. ಸೊ ನಮ್ಮ ಒಂದು 90 ದಿವಸ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಎಷ್ಟು ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಫ್ರೆಂಡ್ಸ್, ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೀಗೇ ಬೇರೆ ಬೇರೆ ಡಯಟ್ ರೆಸಿಪಿಗೆ ನೋಡ್ತಾ ಇರಿ. ಥ್ಯಾಂಕ್ ಯು.